ದಕ್ಷಿಣ ಭಾರತದಲ್ಲಿರುವಂತಹ ರಾಜ್ಯಗಳಲ್ಲಿ ನೋಡಿದ್ರೆ ಯಾವುದು 50% ಮೇಲೆ ಬಿಪಿಎಲ್ ಕಾರ್ಡ್ ಇಲ್ಲ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ 65ರಿಂದ 70% ವರೆಗೂ ಬಿಲೋ ಪಾವರ್ಟಿ ಇದೆ. ಅದು ಕರೆಕ್ಟ್ ಅಲ್ಲ ಅಂತ ತಮ್ಮೆಲ್ಲರಿಗೂ ಮಾಹಿತಿ ಇದೆ. ಡೀಟೇಲ್ ಎನ್ಕ್ವೈರಿ ಮಾಡಿ ಎಪಿಎಲ್ ಅನರ್ಹರು ಬಿಪಿಎಲ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅವ್ರನ್ನ ಎಪಿಎಲ್ಗೆ ಹಾಕ್ತೀವಿ. ಎಪಿಎಲ್ ರದ್ದು ಮಾಡೋದಿಲ್ಲ. ಅದನ್ನ ಸಂಪೂರ್ಣ ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ವಿಚಾರ ಮಾಡಿ ಅದನ್ನು ಮಾಡ್ತೀವಿ. ಸಾಕಷ್ಟು ಗೊಂದಲ ಆಗಿದೆ. ಇದನ್ನ ಅರ್ಹರಿರ್ತಕ್ಕಂಥ ದಯಮಾಡಿ ಬಿಪಿಎಲ್ ಕಾರ್ಡ್ ಇದು ಕೆಲಸ ಮಾಡಬೇಕು. ನಾವು ಸಂಪೂರ್ಣವಾಗಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಆದಾಯ 1,20,000 ಇರೋರಿಗೆ ಬಿಟ್ಟು ಉಳಿದ ಎಲ್ಲ ಕಾರ್ಡ್ಗಳಿಗೂ ಏನು ತಕರಾರಿಲ್ಲದೆ ಅಕ್ಕಿಯನ್ನ ಸರಬರಾಜು ಮಾಡ್ತಾ ಇದ್ದೀವಿ. ಅದು ಯಾವುದು ಗೊಂದಲ ಇಲ್ಲ ಅಂತ ನಾನು ಸಭಾಧ್ಯಕ್ಷರಿಗೆ ತಿಳಿಸ್ತೇನೆ. ಸಭಾಧ್ಯಕ್ಷರೇ, ಏನಾಗಿದೆ ಅಂತ ಹೇಳಿದರೆ ಎಲ್ಲ ಒಂದು ಕಡೆ ಈ ಎಪಿಎಲ್ ಕಾರ್ಡ್ಗೆ ತಾವು ಈಗ ಕೊಡ್ತಿಲ್ಲ, ಆಹಾರ ದಹನೆಗಳನ್ನು ನಿಲ್ಲಿಸ್ಬಿಟ್ಟಿದ್ದೀರಿ. ಈಗ ಸದ್ಯದಲ್ಲಿ ತಾವು ಅದನ್ನು ಅಡ್ಮಿಟ್ ಮಾಡ್ತೀರಾ? ಸದ್ಯಕ್ಕೆ ತಾವು ಕೊಡ್ತಾ ಇಲ್ಲ, ತಾವು ಉತ್ತರದಲ್ಲ ಹೇಳ್ತಿದೆ. ಕಾರ್ಡ್ ಕೊಡು ಅಂತ ಹೇಳೋರು ನಾವೇ, ನೇರವಾಗಿ ಉತ್ತರ ಹೇಳಿ. ಕಾರ್ಡ್ ಕೊಟ್ಟಿದ್ದು ಸರಿಯಿಲ್ಲ ಅಂತ ಹೇಳೋರು ನಾವೇ. ಈ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದೀವಿ ನಾವು. ಈ ಗೊಂದಲನ ಪರಿಹಾರ ಮಾಡಕ್ ಗೊತ್ತಿದೆ, ಮಾಡ್ತೀವಿ. ಯಾವಾಗ ಮಾಡ್ತೀವಿ? ಪರಿಪಕ್ವವಾಗಿ ಒಬ್ಬ ಬಿಪಿಎಲ್ ಕಾರ್ಡ್ಗೂ ತೊಂದರೆ ಇಲ್ಲದಂತದ್ದನ್ನು ಮಾಡಿದ ಮೇಲೆ ಯಾರು ಅನರ್ಹರಿದ್ದಾರೆ ಅಂದ್ರೆ ಎಪಿಎಲ್ಗೆ ಹೋಗ್ಬೇಕಾಗಿದ್ದಾರೆ ಅದನ್ನ ಸಂಪೂರ್ಣ ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ವಿಚಾರ ಮಾಡಿ ಅದನ್ನು ಮಾಡ್ತೀವಿ. ಅದಾದ ಮೇಲೆ ಗೊಂದಲ ಬರದಂತೆ ನಾನು ನೋಡ್ಕೊಳ್ತೇನೆ. ಕಾರ್ಡ್ ಕೊಡ್ತೀವಿ, ಕಾರ್ಡ್ ನಿಲ್ಲಿಸಿದ್ರೆ ಎಪಿಎಲ್ ಅವ್ರನ್ನ ನಿಲ್ಲಿಸ್ತೀವಿ. ಎಪಿಎಲ್ ಟ್ರಾನ್ಸ್ಫರ್ ಮಾಡಿದ್ರೆ ಅದಕ್ಕೆ ಗೊಂದಲ ಮಾಡಿದ್ದಾರೆ. ಅದರಿಂದ ನಾನು ಸಭಾಪತಿಗಳಿಗೆ ಹೇಳ್ತಾ ಇದ್ದೀನಿ, ಇದನ್ನ ಸ್ವಲ್ಪ ಸಮಯ ತೆಗೆದುಕೊಂಡು ಬಿಪಿಎಲ್ನವ್ರಿಗೆ ಒಬ್ಬರಿಗೂ ತೊಂದರೆ ಇಲ್ಲದಂತೆ ಮಾಡಿದ ಮೇಲೆ ಎಪಿಎಲ್ ಕಾರ್ಡ್ ಪರಿಷ್ಕರಣೆ ಮಾಡ್ತೀವಿ. ಅದನ್ನ ಬಿಪಿಎಲ್ ಇರೋದ್ರಿಂದ ಎಪಿಎಲ್ಗೆ ವರ್ಗಾವಣೆ ಮಾಡ್ತೀವಿ. ತಾವು ಹೇಳ್ದಂಗೆ ಭಾರತ ದೇಶದಲ್ಲಿ ಆರ್ಥಿಕವಾಗಿ ಭದ್ರವಾಗಿರುವಂಥದ್ದು ಎರಡನೇದು ಮಹಾರಾಷ್ಟ್ರ ಬಿಟ್ಟರೆ. ಇಲ್ಲಿ ಬಿಲೋ ಪಾವರ್ಟಿ ಲೈನ್ ಕಡಿಮೆ ಇದೆ. ಆದರೆ ದಕ್ಷಿಣ ಭಾರತದಲ್ಲಿರುವಂಥ ರಾಜ್ಯಗಳಲ್ಲಿ ನೋಡಿದ್ರೆ ಯಾವುದು 50% ಮೇಲೆ ಬಿಪಿಎಲ್ ಕಾರ್ಡ್ ಇಲ್ಲ. ಆಂಧ್ರ ಆಗಲಿ, ತೆಲಂಗಾಣ ಆಗಲಿ, ತಮಿಳುನಾಡು ಆಗಲಿ, ಕೇರಳ ಆಗಲಿ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ 65ರಿಂದ 70% ವರೆಗೂ ಬಿಲೋ ಪಾವರ್ಟಿ ಇದೆ. ಅದು ಕರೆಕ್ಟ್ ಅಲ್ಲ ಅಂತ ತಮ್ಮೆಲ್ಲರಿಗೂ ಮಾಹಿತಿ ಇದೆ. ಈಗ ನಮ್ಮ ಮಾನ್ಯ ಸದಸ್ಯರು ಅದನ್ನೇ ಪ್ರಸ್ತಾಪ ಮಾಡಿದೆ. ಅದಕ್ಕೆ ಉತ್ತರ ಕೊಡೋಕೆ ಸ್ವಲ್ಪ ಟೈಮ್ ತಗೊಳ್ತೀನಿ. ಇದನ್ನು ಪರಿಷ್ಕರಣವಾಗಿ ಮಾಡಬೇಕಾದ್ರೆ ಪಕ್ಷಾತೀತವಾಗಿ ಸಹಕಾರ ಕೊಡಬೇಕು. ಆಗ ಇದನ್ನು ಕರೆಕ್ಟ್ ಮಾಡೋಕ್ಕಾಗುತ್ತೆ. ಒಂದನೇದಾಗಿ 25 ಲಕ್ಷ ಕಾರ್ಡ್ಗಳಿರೋ ಎಪಿಎಲ್ನವರು ಸುಮಾರು 1 ಲಕ್ಷ ಮಾತ್ರ ಅಕ್ಕಿಯನ್ನು ತೆಗೆದುಕೊಳ್ತೀವಿ. ಅವ್ರಿಗೂ ಕೂಡ ಸಬ್ಸಿಡಿಯಲ್ಲೇ ಕೊಡ್ತಾ ಇದ್ವಿ. ಆದ್ದರಿಂದ ಸದ್ಯಕ್ಕೆ ಕೇಂದ್ರ ಸರ್ಕಾರದ ಆದೇಶದಂತೆ ಎಪಿಎಲ್ ಕಾರ್ಡನ್ನು ಕೊಡುವುದನ್ನು ರದ್ದು ಮಾಡಿದ್ವಿ. 25 ಲಕ್ಷದಲ್ಲಿ ತಗೊಳ್ತಾ ಇದ್ದವರು 1 ಲಕ್ಷ. ಇದು ತಮ್ಮ ಗಮನಕ್ಕೆ ತರಕ್ಕೆ ನಾನು ಇಷ್ಟಪಡ್ತೀನಿ. ರಾಜ್ಯ ಸರ್ಕಾರದಲ್ಲಿ ತಾವು ಹೇಳಿದಾಗೆ ಇಷ್ಟೊಂದು ಜಾಸ್ತಿ ಕಾರ್ಡ್ಗಳಿದೆ ಅಂತ ಹೇಳೋದಕ್ಕೆ ಬಂದಂಥ ಸಮಯಕ್ಕೆ ಸರ್ಕಾರಗಳು ಈ ಕಾರ್ಡ್ಗಳನ್ನ ಹೆಚ್ಚು ಮಾಡೋಕ್ಕೆ ಕಾರಣವಾಗಿ ಅದನ್ನು ವಿಚಾರ ಮಾಡಿ ಈಗ ಎಪಿಎಲ್ಲು ಎಷ್ಟು ಜನ ಬಿಪಿಎಲ್ನಲ್ಲಿ ಇದ್ದಾರೆ ಅವರನ್ನು ಎಪಿಎಲ್ಗೆ ತರೋ ಒಂದು ಪ್ರಯತ್ನ ಮಾಡಿದೆ. ಆ ಪ್ರಯತ್ನದಲ್ಲಿ ಗೊಂದಲ ಆಗಿದೆ. ನಾನು ಒಪ್ಕೊಳ್ತೀನಿ, ಎಪಿಎಲ್ ಕಾರ್ಡು ಬಿಪಿಎಲ್ನಲ್ಲಿ ಇದ್ದಾರೆ, ಸುಮಾರು 20% ಇದ್ದಾರೆ. ಇದನ್ನು ತೆಗೆಯೋ ಪ್ರಯತ್ನ ಮಾಡಿದೆ. ಸ್ವಲ್ಪ ಗೊಂದಲ ಆಯಿತು. ನಾನು ಅದನ್ನು ಪರಿಷ್ಕರಣೆ ಮಾಡಿ ಒಂದು ಬಿಪಿಎಲ್ ಕಾರ್ಡ್ಗೂ ತೊಂದರೆ ಆಗೋಂಥ ವ್ಯವಸ್ಥೆ ಮಾಡಿಕೊಂಡು ಡೀಟೇಲ್ ಎನ್ಕ್ವೈರಿ ಮಾಡಿ ಎಪಿಎಲ್ ಅನರ್ಹರು ಬಿಪಿಎಲ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅವ್ರನ್ನ ಎಪಿಎಲ್ಗೆ ಹಾಕ್ತೀವಿ. ಎಪಿಎಲ್ ರದ್ದು ಮಾಡೋದಿಲ್ಲ. ಪೂರ್ತಿ ಮಾಡ್ತೀನಿ.